ಮಂದಿರ ಮಸೀದಿ ಅಂತ ಬೊಬ್ಬೆ ಹೊಡಿತಾ ಇರುವಾಗ ನಮ್ಮ ದೇಶಕ್ಕೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಏನಾದ್ರೂ ಗೊತ್ತಿದೆಯಾ? ಯಾವ ರೀತಿಯ ವಿಕಸಿತ ಭಾರತದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ? ಬಿಹಾರದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸ್ತಾ ಇದ್ರು, ದೆಹಲಿಯಲ್ಲಿ ರೈತರು ಪ್ರತಿಭಟನೆ ನಡೆಸ್ತಾ ಇದ್ರು, ಯಾರಿಗೂ ಅದು ತಟ್ಟತಾನೆ ಇಲ್ಲ. ಇದು ವಿಕಸಿತ ಭಾರತನ? ಈರುಳ್ಳಿ ತುಟ್ಟಿ ಅಂತ ಅಂದ್ರೆ ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಈರುಳ್ಳಿಯನ್ನೇ ತಿನ್ನೋದಿಲ್ಲ ಅನ್ನುವಂಥ ನಿರ್ಮಲಾ ಸೀತಾರಾಮನ್ ನೀವು ವಿಕಸಿತ ಭಾರತದ ಬಗ್ಗೆ ಕೇಳೋದಿಕ್ಕೆ ಬಯಸಿರುವಾಗ ಪಾಪ್ಕಾರ್ನ್ ಮೇಲಿನ GST ಬಗ್ಗೆ ಯಾಕೆ ಮಾತಾಡ್ತಾ ಇದ್ದಾರೆ? ರೈತರಿಗೆ ನೀಡಲಾಗಿದ್ದಂಥ MSP ಭರವಸೆ ಏನಾಯ್ತು? ಟ್ರಾಫಿಕ್ ನಿಯಮ ಉಲ್ಲಂಘನೆ ದಂಡದಿಂದ ಬಂದಂತಹ 12,632 ಕೋಟಿ ರೂಪಾಯಿ ಎಲ್ಲಿಗೆ ಹೋಗ್ತಾ ಇದೆ? ಉತ್ತಮ ರಸ್ತೆಗಳು ಇಲ್ಲದಿದ್ರೂ ಕೂಡ ಎಲ್ಲೆಡೆಗೆ ಟ್ರಾಫಿಕ್ ಪೊಲೀಸರಿದ್ದಾರೆ ಅನ್ನೋದು ವಿಕಸಿತ ಭಾರತನ? ನಿಮ್ಮ ಗಳಿಕೆ ಹೆಚ್ಚಾಗದೇ ಇದ್ರೂ ನೀವು ಪಾವತಿಸುವಂತ ತೆರಿಗೆಯಿಂದ ಸರ್ಕಾರದ ಆದಾಯ ಹೆಚ್ಚಾಗ್ತಾ ಇದೆ, ಇದು ವಿಕಸಿತ ಭಾರತನ? ಡಾಲರ್ಗೆ ಹೋಲಿಕೆ ಮಾಡಿದ್ರೆ ರೂಪಾಯಿಗೆ ಬೆಲೆನೇ ಇಲ್ಲದಂತ ಆಗ್ತಾ ಇರೋದ್ರ ಬಗ್ಗೆ ನಿಮಗೇನಾದ್ರೂ ಚಿಂತೆ ಆಗ್ತಾ ಇದೆಯಾ? ರೂಪಾಯಿ ಕುಸಿತ ಅಂತಂದ್ರೆ ರಫ್ತು ಕಡಿಮೆ ಆಗೋದು ಮತ್ತೆ ಆಮದು ಹೆಚ್ಚಾಗೋದು. ಹಾಗಾದ್ರೆ ಈ ಮೇಕ್ ಇನ್ ಇಂಡಿಯಾ ಮತ್ತು ಸ್ಕಿಲ್ ಇಂಡಿಯಾ ಕಥೆ ಏನಾಯ್ತು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ವಿಕಸಿತ ಭಾರತದ ಪರಿಕಲ್ಪನೆ ಎಷ್ಟರ ಮಟ್ಟಿಗೆ ಕಾರ್ಯಗತವಾಗಿದೆ ಅನ್ನೋದ್ರ ಕುರಿತು ನಿಮಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮಿಸ್ ಮಾಡಿದೆ. ಇದರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ಸುಮ್ಮನೆ ಒಮ್ಮೆ ಯೋಚನೆ ಮಾಡಿ, ನೌಕರಿ ಇಲ್ಲ, ನೌಕರಿ ಎಲ್ಲಂತ ಕೇಳಿದವರೆಲ್ಲ ಹಾಗೆ ಸುಮ್ಮನಾಗ್ಬಿಟ್ಟಿದ್ದಾರೆ. ಸರ್ಕಾರ ಮಾತಾಡ್ತಾನೆ ಇಲ್ಲ. GDP 6% ಕೆಳಗೆ ಬಿದ್ದಿದೆ. ಸರ್ಕಾರಕ್ಕೆ ಏನಂದ್ರೆ ಏನೇನು ತಲೆ ಬಿಸಿಲ್ಲ. ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತಾನೇ ಇದೆ. ಸರ್ಕಾರಕ್ಕೆ ಬಹುಶಃ ಅದು ಗೊತ್ತೇ ಇಲ್ಲ ಅನ್ಸುತ್ತೆ. ಇಂಥ ಸರ್ಕಾರ ಈಗ ಪಾಪ್ಕಾರ್ನ್ ಮೇಲೂ 3 ಥರದ GST ಹಾಕೋದಕ್ಕೆ ಹೊರಟಿದೆಯಂತೆ. ಇನ್ನು ಈರುಳ್ಳಿ ತಿನ್ನದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಪಾಪ್ಕಾರ್ನ್ ಅನ್ನು ಬಹುಶಃ ತಿನ್ನೋದಿಲ್ಲ ಅಂತ ಕಾಣಿಸುತ್ತೆ. GST ಭಾರ ಏನಿದ್ರು ಅದನ್ನು ತಿನ್ನೋರು ಕರ್ಮ ಅಂತ ಹೇಳ್ಬೇಕಷ್ಟೇ. ಈಗ ಅದೇನೇ ಇದ್ರು ಪಾಪ್ಕಾರ್ನ್ ಮೇಲೆ GST ವಿಚಾರ ಸಖತ್ ಟ್ರೋಲ್ ಆಗ್ತಾ ಇದೆ. ಮೀಮ್ಗಳ ಮೇಲೆ ಮೀಮ್ಗಳು ಬಂದು ಇಂಡಿಯಾನೇ ಮನೋರಂಜನೆಯನ್ನು ಅನುಭವಿಸ್ತಾ ಇದೆ. ನೌಕರಿ ಇಲ್ದಿದ್ರು ಪರವಾಗಿಲ್ಲ, ಬೆಲೆ ಏರಿದ್ರು ಏರ್ಲಿ, ಚಿಂತೆ ಬೇಡ. ಆದರೆ ತಮಾಷೆ ಮಾಡೋದಕ್ಕೆ ಟಾಪಿಕ್ ಕೊಟ್ಟಿರುವಂಥ ಹಣಕಾಸು ಸಚಿವೆಗೆ ಜೈವಾಗ್ಲಿ ಅನ್ನುವಷ್ಟು ಖುಷಿಯಲ್ಲಿ ಈಗ ಭಾರತದ ಜನರು ಮುಳುಗಿ ಹೋಗ್ಬಿಟ್ಟಿದ್ದಾರೆ. ಜನರು ಯಾವ ಸ್ಥಿತಿಗೆ ಬಂದಿದ್ದಾರೆ ಅನ್ನೋದು ಸರ್ಕಾರಕ್ಕೂ ಕೂಡ ತಿಳಿದಿದೆ. ಹಾಗಾಗಿ ಅವರನ್ನು ಸ್ವಲ್ಪ ನಗು ಹಾಗೆ ಮಾಡಿ ಅದಕ್ಕೆ ಪ್ರತಿಯಾಗಿ ಸ್ವಲ್ಪ ಹೆಚ್ಚು ತೆರಿಗೆಯನ್ನು ತೆಗೆದುಕೊಳ್ಳುತ್ತೆ. ತಪ್ಪೇನಾದರೂ ಇದೆಯಾ ಇದರಲ್ಲಿ? ಚೇಚೆ, ಖಂಡಿತ ಇದರಲ್ಲಿ ಏನೂ ತಪ್ಪಿಲ್ಲ. ಕಾಸು ಹುಟ್ಟದೇ ಇದ್ರೂ ಟ್ಯಾಕ್ಸ್ ಕಟ್ಟಲೇಬೇಕು ಅನ್ನೋದು ಈಗ ನಿಯಮ ಅಲ್ಲ. ಆಚರಣೆ ಸಂಪ್ರದಾಯ. ಹಿಂದೂಸ್ತಾನದ ಜನ ಅಂತಂದರೆ ಸುಮ್ಮನೆ ಅಲ್ಲ, ಆಚರಣೆ ಸಂಪ್ರದಾಯ ಅಂತಂದರೆ ಏನು ಬೇಕಾದರೂ ಮರೀತಾರೆ. GST ಕೌನ್ಸಿಲ್ ಸಭೆಯಲ್ಲಿ ವಿವಿಧ ರೀತಿಯ ಪಾಪ್ಕಾರ್ನ್ ಮೇಲೆ ಬೇರೆ ಬೇರೆ ತೆರಿಗೆಯನ್ನು ವಿಧಿಸುವಂಥ ಕುರಿತು ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ. ಸಾಲ್ಟ್ ಆ್ಯಂಡ್ ಮಸಾಲೆ ಅನ್ಪ್ಯಾಕ್ಡ್ ರೆಡಿ ಟು ಈಟ್ ಪಾಪ್ಕಾರ್ನ್ ಮೇಲೆ 5% GST, ಹಾಗೆ ಪ್ಯಾಕ್ಡ್ ಮತ್ತು ಲೇಬಲ್ ಇರುವಂಥ ಪಾಪ್ಕಾರ್ನ್ ಮೇಲೆ 12% GST, ಕ್ಯಾರಮಲೈಸ್ಡ್ ಪಾಪ್ಕಾರ್ನ್ ಮೇಲೆ 18% GST ವಿಧಿಸಲಾಗುತ್ತೆ ಅಂತ ವರದಿಗಳು ಹೇಳ್ತಾ ಇವೆ. ಈ ದೇಶದ ಜನಸಾಮಾನ್ಯರ ಹಣೆ ಬರ ನೋಡಿ. ಅಗ್ರ ಶ್ರೀಮಂತರು 3% ಮಾತ್ರ GST ಕೊಟ್ಟು ಕೈ ತೊಳ್ಕೊಳ್ತಾ ಇರುವಾಗ 2/3 ಪಾಲು GSTಯನ್ನು ಜನಸಂಖ್ಯೆ ಅರ್ಧದಷ್ಟಿರುವಂಥ ಬಡವರೇ ಕಟ್ಟುತ್ತಾ ಎದುರಿಸಿರ್ಬಿಡ್ತಾ ಇದ್ದಾರೆ. ಆಕ್ಸ್ಫಾಮ್ ವರದಿಯ ಪ್ರಕಾರ 2021-22ರಲ್ಲಿ ಒಟ್ಟು 14.83 ಲಕ್ಷ ಕೋಟಿ GSTಯಲ್ಲಿ ಜನಸಂಖ್ಯೆ ಕೆಳ ಹಂತದ 50% ಜನರಿಂದ ಬಂದಿರುವಂಥ ತೆರಿಗೆ 64%, ಮಧ್ಯದ 40% ಜನರಿಂದ ಬಂದಿರುವಂಥ ತೆರಿಗೆ 33%, ಇನ್ನು ಅಗ್ರ 10% ಮಂದಿಯಿಂದ ಬಂದಿರುವಂಥ ತೆರಿಗೆ ಕೇವಲ 3%. ನಿಮಗೆ ನೆನಪಿರಬಹುದು, ಕೊಯಮತ್ತೂರಿನ ಹೋಟೆಲ್ ಉದ್ಯಮಿಯೊಬ್ಬರು ನಿರ್ಮಲಾ ಸೀತಾರಾಮನ್ ಎದುರಲ್ಲೇ ಕ್ರೀಮ್ ಬನ್ ಮೇಲಿನ ಒಂದು GST ಕಥೆಯನ್ನು ಹೇಳಿ ಜನರನ್ನ ನಗಿಸಿದ್ರು. ಹಣಕಾಸು ಸಚಿವೆ ಆಗ ಮುಜುಗರಕ್ಕೀಡಾಗಿದ್ರು. ಕಡೆಗೆ ಆ ಉದ್ಯಮಿ ಹೋಗಿ ನಿರ್ಮಲಾ ಸೀತಾರಾಮನ್ ಬಳಿ ಕ್ಷಮೆ ಕೇಳಬೇಕಾಗಿ ಬಂದಿತ್ತು. ಈಗ ಕ್ರೀಮ್ ಬನ್ GST ಥರನೇ ಪಾಪ್ಕಾರ್ನ್ GST ಕತೆ ಕೂಡ ಹಾಸ್ಯಾಸ್ಪದನೇ ಆಗಿದೆ. ಈಗ ಹೇಗೆಲ್ಲ GST ಹಾಕೋದು ಅನ್ನುವಂಥ ಯೋಚನೆಯಲ್ಲೇ ಸರ್ಕಾರ ಮುಳುಗಿ ಹೋಗಿರೋ ಹಾಗಿದೆ. ಹಾಗಾಗಿನೇ ಇದರಲ್ಲಿ ಉಪ್ಪಿದೆ ಅಂತ GST, ಇದರಲ್ಲಿ ಸಕ್ಕರೆ ಇದೆ ಅಂತ GST, ಇದಕ್ಕೆ ಲೇಬಲ್ ಇದೆ ಅಂತ GST ಹಾಕ್ತಾ ಸರ್ಕಾರ ಏನು ಮಾಡೋದಕ್ಕೆ ಹೊರಟಿದೆ? ಆದಾಯನೇ ಇಲ್ಲದ ದೇಶದ ಜನಸಾಮಾನ್ಯರು ಖರೀದಿ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ. ಸರ್ಕಾರ ಎಲ್ಲಿಗೆ ಬಂದು ಮುಟ್ಟಿದೆ ಅಂತಂದರೆ ಪರೀಕ್ಷಾ ನೋಂದಣಿ ಅರ್ಜಿಗೆ 18% GST ವಿಧಿಸಲಾಗ್ತಾ ಇದೆ. ಯುವಕರಿಗೆ ಉದ್ಯೋಗವನ್ನಂತೂ ಸರ್ಕಾರ ಕೊಡ್ತಾ ಇಲ್ಲ. ಅದರ ನಡುವೆ ಉದ್ಯೋಗಕ್ಕಾಗಿ ಪರೀಕ್ಷೆ ಬರೆಯೋದಕ್ಕೆ ತಯಾರಾಗಿರುವಂಥ ವಿದ್ಯಾರ್ಥಿಗಳು ಪರೀಕ್ಷಾ ನೋಂದಣಿ ಅರ್ಜಿಗಾಗಿ GSTಯನ್ನು ಕಟ್ಟಬೇಕಾಗಿದೆ. ಉದ್ಯೋಗ ಅಂತೂ ಸಿಗೋದಿಲ್ಲ, ಆದರೆ ಸರ್ಕಾರ ತೆರಿಗೆ ವಸೂಲಿ ಮಾಡೋದನ್ನು ಮಾತ್ರ ಬಿಡೋದಿಲ್ಲ. ಬಿಹಾರದಲ್ಲಿ BPSC ವಿದ್ಯಾರ್ಥಿಗಳು ಕಳೆದ ಕೆಲ ದಿನಗಳಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. BPSC ಪರೀಕ್ಷೆ ಸಮಯದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅನ್ನುವಂಥ ಆರೋಪ ಒಂದು ಕಡೆ ಆದರೆ ಸಾಮಾನ್ಯೀಕರಣ ಮಾನದಂಡಗಳ ಕುರಿತ ಗೊಂದಲದ ಬಗ್ಗೆ ಪ್ರತಿಭಟನೆ ನಡೀತಾ ಇದೆ. ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ಲಾಠಿ ಪ್ರಹಾರವನ್ನು ಕೂಡ ನಡೆಸಿದ್ದಾರೆ. ಆದರೆ ಅವರ ಆತಂಕ ಆಗ್ರಹಗಳಿಗೆ ಮಾತ್ರ ಬೆಲೆನೇ ಇಲ್ಲವಾಗಿದೆ. ಪರೀಕ್ಷಾ ನೋಂದಣಿ ಅರ್ಜಿಯ ಮೇಲೆ 18% GST ವಿಧಿಸುವಂಥ ಸರ್ಕಾರ
ಪರೀಕ್ಷಾ ವ್ಯವಸ್ಥೆಯನ್ನು ಸುಧಾರಿಸುವಂಥ ಯತ್ನವನ್ನು ಮಾತ್ರ ಮಾಡೇ ಇಲ್ಲ. ಇದ್ಯಾವುದ್ರ ಬಗ್ಗೆ ಚರ್ಚೆನೂ ಆಗ್ತಾ ಇಲ್ಲ, ಸಮಸ್ಯೆಗೆ ಪರಿಹಾರನೂ ಸಿಗ್ತಾ ಇಲ್ಲ. ದೆಹಲಿಯಲ್ಲಿನ ರೈತರ ಪ್ರತಿಭಟನೆಯನ್ನು ನೋಡಿ, ಅಲ್ಲೊಬ್ರು ಕ್ಯಾನ್ಸರ್ ಪೀಡಿತ ರೈತ ಕೂಡ ಆ ಒಂದು ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. 27 ದಿನಗಳಿಂದ ಅಮರ ನಂತರ ಉಪವಾಸ ಸತ್ಯಾಗ್ರಹವನ್ನು ನಡೆಸ್ತಾ ಇರುವಂತಹ ರೈತ ನಾಯಕ ದಿಲ್ಲೇವಾಲ್ ಅವರಿಗೆ ಹೃದಯ ಸ್ತಂಭನದ ಅಪಾಯ ಹೆಚ್ಚಿದೆ, ಸ್ಥಿತಿ ಗಂಭೀರವಾಗಿದೆ ಅಂತ ವೈದ್ಯರು ಎಚ್ಚರಿಸಿದ್ದಾರೆ. ಆದರೆ ಇದು ಯಾವುದೂ ಕೂಡ ಕೇಂದ್ರ ಸರ್ಕಾರವನ್ನಾಗ್ಲಿ ಅದರ ಮಂತ್ರಿಗಳನ್ನಾಗ್ಲಿ ಕಾಡೋದೇ ಇಲ್ಲ. ಮಾತೆತ್ತಿದ್ರೆ ಬರೀ ಧರ್ಮ, ಮಾತೆತ್ತಿದ್ರೆ ಮಂದಿರ ಅಂತ ಹೇಳೋರಿಗೆ ಇದು ಯಾವುದು ಕೇಳಿಸಿದ ಹಾಗಾಗಿದೆ. ಕೇಂದ್ರ ಸರ್ಕಾರದ ರೈತ ವಿರೋಧಿ ನಿಲುವಿನ ಬಗ್ಗೆ, ಸುಳ್ಳು ಭರವಸೆಗಳ ಬಗ್ಗೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ರೈತ ವಿರೋಧಿ ನೀತಿ, ಹಠಮಾರಿತನ ಮತ್ತು ಸುಳ್ಳು ಭರವಸೆಗಳಿಂದಲೇ ನಮ್ಮ ಅನ್ನದಾತ ರೈತರು ನ್ಯಾಯಕ್ಕಾಗಿ ಮೊರೆ ಇಡಬೇಕಾಗಿದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ರೈತರು ಸ್ವಾಭಿಮಾನಿಗಳು, ಯಾಕಂದ್ರೆ ಅವ್ರ ದೇಶವನ್ನ ಪೊರಿತಾ ಇದ್ದಾರೆ. ಈ ಬಾರಿ ದೊಣ್ಣೆ, ಅಶ್ರುವಾಯು, ರಬ್ಬರ್ ಗುಂಡುಗಳು ಕೂಡ ಕೆಲಸಕ್ಕೆ ಬರೋದಿಲ್ಲ. ಆಂದೋಲನ ಜೀವಿ, ಪರಜೀವಿ ಅನ್ನುವಂಥ ನಿಂದನೀಯ ಪದಗಳು ಸಹ ಕೆಲಸ ಮಾಡಲಾರು ಅಂತ ಕೂಡ ಖರ್ಗೆ ಅವರು ತಿಳಿದಿದ್ದಾರೆ. ರೈತ ನಾಯಕ ಜಗಜಿತ್ ಸಿಂಗ್ ದಿಲ್ಲೇವಾಲ್ ಅವರ ಆರೋಗ್ಯ ಹದಗೆಟ್ಟಿರೋದು ಅತ್ಯಂತ ಚಿಂತಾಜನಕವಾಗಿದ್ದು, ಅವರ ಅಮರ ನಂತರ ಉಪವಾಸವನ್ನು ಅಂತ್ಯಗೊಳಿಸುವಂತೆ ಮಾಡಿ ಮಾತುಕತೆಯ ಮಾರ್ಗವನ್ನು ತೆರೆಯೋದು ಸರ್ಕಾರದ ಸಾಂವಿಧಾನಿಕ ಜವಾಬ್ದಾರಿಯಾಗಿದೆ ಅಂತ ಖರ್ಗೆ ಅವರು ಹೇಳಿದ್ದಾರೆ. ನೀವು 3 ಕಾನೂನುಗಳನ್ನು ಹಿಂತೆಗೆದುಕೊಳ್ಳುವಂಥ ಹೊತ್ತಿನಲ್ಲಿ MSPಯನ್ನು ಕಾನೂನುಬದ್ಧಗೊಳಿಸುವಂಥ ವಿಚಾರವಾಗಿ ಸಮಿತಿ ರಚನೆ ಬಗ್ಗೆ ಘೋಷಣೆ ಮಾಡಿದ್ದೀರಿ. ಆ ಭರವಸೆ ಏನಾಯಿತು ಅಂತ ಇಡೀ ದೇಶ ತಿಳಿಯೋದಕ್ಕೆ ಬಯಸುತ್ತೆ ಅಂತ ಹೇಳಿದ್ದಾರೆ. ರೈತರು ದೇಶದ ಬೆನ್ನೆಲುಬು, ಅವರಿಗೆ ಮೋಸ ಮಾಡಿದ್ರೆ ಅದು ದೇಶಕ್ಕೆ ಮಾಡುವಂಥ ಮೋಸ ಆಗುತ್ತೆ ಅನ್ನೋದನ್ನ ಮರಿಬೇಡಿ ಅಂತ ಖರ್ಗೆ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ವಿದ್ಯಾರ್ಥಿಗಳ ಪ್ರತಿಭಟನೆ ಮಾಡಿದ್ರೆ ಕೇಳೋರ್ ಗತಿ ಇಲ್ಲ, ರೈತರ ಪ್ರತಿಭಟನೆ ಮಾಡಿದ್ರೆ ಯಾರೂ ಕೇಳೋರಿಲ್ಲ. ಗೋಧಿ ಮೀಡಿಯಾಗಳಲ್ಲಿ ಮಾತ್ರ ಬೇರೆಯದೇ ಭಾರತದ ಬಗ್ಗೆ ಕತೆ ಹೇಳೋದು ನಡೆದೇ ಇದೆ. ಆದರೆ ನಿಜವಾಗಿ ವಾಸ್ತವದಲ್ಲಿ ಅಂಥ ಭಾರತ ಇದೆಯಾ? ದೇಶದ ರಸ್ತೆಗಳು ಎಷ್ಟು ಹದಗೆಟ್ಟಿವೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಬೀದಿ ದೀಪಗಳೇ ಇಲ್ಲದಿದ್ರು ಅಲ್ಲಿ ವಸೂಲಿಗಾಗಿ ಟ್ರಾಫಿಕ್ ಪೊಲೀಸರು ಮಾತ್ರ ಇದ್ದೇ ಇರ್ತಾರೆ. 2019ರಿಂದ 2024ರವರೆಗೆ ಟ್ರಾಫಿಕ್ ನಿಯಮ ಉಲ್ಲಂಘನೆಗಾಗಿ ವಸೂಲಾಗಿರುವಂತಹ ದಂಡದ ಮೊತ್ತ 12,632 ಕೋಟಿ ಅಂತ ಸರ್ಕಾರನೇ ಮಾಹಿತಿ ನೀಡಿದೆ. ಉಲ್ಲಂಘನೆಗಾಗಿ 18 ಕೋಟಿಗೂ ಹೆಚ್ಚು ಈ ಚಲನನ ಜಾರಿ ಮಾಡಲಾಗಿದೆ. ಅತಿ ಹೆಚ್ಚು ಚಲನನ ಉತ್ತರ ಪ್ರದೇಶದಲ್ಲಿ ಜಾರಿ ಮಾಡಲಾಗಿದೆ. ಅದ್ರ ಮೊತ್ತ 2,495 ಕೋಟಿ ರೂಪಾಯಿ. ಅದಾದ ನಂತರ ಸ್ಥಾನ ಹರಿಯಾಣದ್ದು, ಅಲ್ಲಿನ ಮೊತ್ತ 1,465 ಕೋಟಿ ರೂಪಾಯಿ. ಅದಾದ ನಂತರ ಬಿಹಾರದ ಮೊತ್ತ 1,404 ಕೋಟಿ ರೂಪಾಯಿ. ಹಿಂದಿನ ತಿಂಗಳವರೆಗೆ ದೇಶದಲ್ಲಿ ಸುಮಾರು 38.5 ಕೋಟಿ ವಾಹನಗಳು ನೋಂದಣಿಯಾಗಿವೆ ಅಂತ ಸರ್ಕಾರ ಮಾಹಿತಿ ಕೊಟ್ಟಿದೆ. ವಸೂಲಿಯನ್ನು ಮಾತ್ರ ಎಡೆಬಿಡದೆ ಮಾಡುವಂಥ ಸರ್ಕಾರ ವ್ಯವಸ್ಥೆಯಲ್ಲೇನೂ ಸುಧಾರಣೆಯನ್ನು ತಂದಿಲ್ಲ. ಅಮೆರಿಕ, ಜರ್ಮನಿಯಂಥ ದೇಶಗಳನ್ನ ರಸ್ತೆ ಸುಸ್ಥಿತಿ ಮತ್ತು ಟ್ರಾಫಿಕ್ ವ್ಯವಸ್ಥೆ ಇಲ್ಲಿ ಕಾಣೋದು ಸಾಧ್ಯನೇ ಇಲ್ಲ. ಇಲ್ಲಿ ಸಿಗ್ನಲ್ ದೀಪಗಳ ಬದಲಿಗೆ ರಾಜಕೀಯದವರ ಪೋಸ್ಟರ್ಗಳೇ ಕಾಣಿಸುವಂಥ ಒಂದು ವಿಚಿತ್ರ ಸ್ಥಿತಿ ಇದೆ. ಜನರ ಆದಾಯದಲ್ಲಿ ಯಾವ ಏರಿಕೆಯೂ ಇಲ್ಲ, ಆದರೆ ಜನರು ಕಟ್ಟುವಂಥ ತೆರಿಗೆಯಿಂದ ಸರ್ಕಾರದ ಆದಾಯ ಮಾತ್ರ ಏರ್ತಾ ಇದೆ. ಬರೀ ಟಿಕೆಟ್ ರದ್ದತಿ ಮೂಲಕನೇ ರೈಲ್ವೆಗೆ 3 ವರ್ಷಗಳಲ್ಲಿ 1,230 ಕೋಟಿ ರೂಪಾಯಿ ಗಳಿಕೆಯಾಗಿದೆ. 2022-23ನೇ ವರ್ಷವೊಂದರಲ್ಲೇನೆ 1,42,897 ಪ್ರಯಾಣಿಕರ ರೈಲುಗಳು ವಿಳಂಬ ಆಗಿವೆ. ಲಕ್ಷಗಟ್ಟಲೆ ಪ್ರಯಾಣಿಕರು ಇದರಿಂದ ತೊಂದರೆಯನ್ನು ಅನುಭವಿಸಿದ್ದಾರೆ. ಇಷ್ಟೆಲ್ಲ ಲಾಭದಲ್ಲಿದ್ದರೂ ಕೂಡ ವರ್ಷವೊಂದರಲ್ಲಿ 1.5 ಲಕ್ಷ ರೈಲುಗಳು ವಿಳಂಬವಾಗ್ತಾ ಇವೆ ಅಂತಂದ್ರೆ ಎಂಥ ಅವಸ್ಥೆ ನಮ್ಮದು. ಈ ವಿಳಂಬಕ್ಕಾಗಿ ಸರ್ಕಾರದ ಮೇಲೆ ದಂಡ ಹಾಕೊಂತಿದೆಯಾ? ಇಲ್ಲ. ಆದರೆ ಪ್ರಯಾಣಿಕರು ಟಿಕೆಟ್ ರದ್ದು ಮಾಡಿದ್ರೆ ಅದರಿಂದ ಸರ್ಕಾರ ಲಾಭ ಮಾಡಿಕೊಳ್ಳುತ್ತೆ. 2019ರಿಂದ 2024ರವರೆಗೆ 1,16,060 ಮೈಲ್ ಮತ್ತೆ ಎಕ್ಸ್ಪ್ರೆಸ್ ರೈಲುಗಳು ರದ್ದಾಗಿವೆ. ಅಂದ್ರೆ ಪ್ರತಿ ಗಂಟೆಗೆ ಸುಮಾರು 3 ರೈಲುಗಳು ರದ್ದಾಗಿವೆ. ಆದರೆ ಜನರಿಗೆ ಇದು ಯಾವುದಾದ್ರೂ ಅರ್ಥ ಆಗ್ತಾ ಇದೆಯಾ? ಮಂದಿರ, ಮಸೀದಿ ವಿಚಾರ ಬಂದ ಕೂಡಲೇ ಮತ್ತೆರಿಸಿಕೊಳ್ಳುವ, ನೆರೆಯವ್ರ ಜೊತೆ ಕಾದಾಡುವಂಥ ಜನ ಸರ್ಕಾರನೇ ತಮ್ಮನ್ನು ವಂಚಿಸ್ತಾ ಇರೋದ್ರ ಬಗ್ಗೆ ಕಿಂಚಿತ್ ಯೋಚನೆಯನ್ನು ಮಾಡಲಾರ್ದಷ್ಟರ ಮಟ್ಟಿಗೆ ಯೋಚನಾ ಶಕ್ತಿಯನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಸರ್ಕಾರ ತಮಗೆ ದಂಡ ಹಾಕ್ತಾ ಇದೆ ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. GST ಹೆಚ್ಚಾಗ್ತಾ ಇದೆ ಅನ್ನೋದು ಕೂಡ ಅವ್ರಿಗೆ ಹೊಳಿತಾ ಇಲ್ಲ. ನಿತ್ಯಾನು ಜನಸಾಮಾನ್ಯರು ಓಡಾಡುವಂತಹ ಪ್ರಯಾಣಿಕ ರೈಲುಗಳ ಅವಸ್ಥೆ ಅಂತೂ ಕೇಳೋದೇ ಬೇಡ ಅನ್ನುವಂತಿದೆ. ಆದರೆ ಸರ್ಕಾರ ಇದನ್ನು ಸರಿ ಮಾಡಬೇಕಾಗಿರುವಂಥ ತನ್ನ ಹೊಣೆಯನ್ನು ಮರೆತು ಬರೀ ನೆಹರು ಏನು ಮಾಡಿದ್ರು, ಅಂಬೇಡ್ಕರ್ ಅವರು ಏನು ಮಾಡಿದ್ರು ಅಂತ ಹೇಳ್ತಾ ತನ್ನ ತಪ್ಪುಗಳನ್ನೆಲ್ಲ ಮರೆಮಾಚೋದಕ್ಕೆ ನೋಡ್ತಾ ಇದೆ. ಟೈಮ್ ಮ್ಯಾಗಝಿನ್ ಪ್ರಕಟಿಸಿರುವಂಥ ಬರವೊಂದರ ಪ್ರಕಾರ ಮೋದಿಯ ಕಳೆದ 10 ವರ್ಷಗಳ ಆಡಳಿತದಲ್ಲಿ ಅತಿ ಕಡಿಮೆ GDP ಬೆಳವಣಿಗೆ ದಾಖಲಾಗಿದೆ. ಅದು 1990ರ ಆರಂಭದಲ್ಲಿದ್ದ ಮಟ್ಟಕ್ಕೆ ಕುಸಿದೋಗಿದೆ. ಮನಮೋಹನ್ ಸಿಂಗ್ ಅವರ ಸರ್ಕಾರದ ಅವಧಿಗೆ ಹೋಲಿಕೆ ಮಾಡಿದರೆ ಮೋದಿ ಅವಧಿಯಲ್ಲಿ ಶೇರ್ ಮಾರುಕಟ್ಟೆ ರಿಟರ್ನ್ಸ್ ಕೂಡ ಕಡಿಮೆ ಆಗಿದೆ. ಒಂದು ಕಾಲ ಇತ್ತು, ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತಾ ಇದ್ರೆ ಆತಂಕ ಆಗ್ತಾ ಇತ್ತು. ರೂಪಾಯಿ ಬಲಪಡಿಸುವಂಥ ವಿಚಾರದೊಂದಿಗೆ ಬಂದಂಥ ನಾಯಕರು ಈಗ ಬಲಿಷ್ಠರಾಗಿದ್ದಾರೆ. ರೂಪಾಯಿ ಮೌಲ್ಯ ಬಿದ್ದು ಹೋಗಿದೆ. ರಫ್ತು ಅಗತ್ಯ ಮಟ್ಟದಲ್ಲಿ ಇಲ್ಲವಾಗಿದೆ. ಆಮದು ಹೆಚ್ಚಾಗ್ತಾ ಇದೆ. ರೂಪಾಯಿ ಕಿಮ್ಮತ್ತು ಬಿದ್ದು ಹೋಗ್ತಾ ಇದೆ. ಮೇಕ್ ಇನ್ ಇಂಡಿಯಾ, ಸ್ಕಿಲ್ ಇಂಡಿಯಾ 10 ವರ್ಷಗಳ ಬಳಿಕನೂ ಇದ್ದಲ್ಲೇ ಇವೆ. ಭಾರತ ಪ್ರಮುಖ ರಫ್ತು ದೇಶ ಆಗೋದು ಸಾಧ್ಯವಾಗೇ ಇಲ್ಲ. ಇನ್ನು ಚೀನಾದಿಂದ, ಹಾಂಗ್ಕಾಂಗ್ನಿಂದ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಭಾರತ ಆಮದು ಮಾಡ್ಕೊಳ್ಳೋದು ಹೆಚ್ಚುತ್ತಾನೇ ಇದೆ. 2023-24ರಲ್ಲಿ ಚೀನಾದಿಂದ $12 ಬಿಲಿಯನ್ ಅಧಿಕ ಮೌಲ್ಯದ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ತರಿಸಿದ್ದಾರೆ.
ಇನ್ನು ಹಾಂಗ್ಕಾಂಗ್ನಿಂದ $6 ಬಿಲಿಯನ್ ಅಧಿಕ ಮೌಲ್ಯದ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಆಮದು ಮಾಡಿಕೊಳ್ಳಲಾಗಿದೆ. ದೇಶದಲ್ಲಿ ವ್ಯಕ್ತಿಗತ ಆದಾಯ ಬಿದ್ದು ಹೋಗಿದೆ. ಫ್ಯಾಕ್ಟರಿಗಳ ಅವಸ್ಥೆ ಆತಂಕಕಾರಿಯಾಗಿದೆ. ಸುರಕ್ಷತೆ ಇಲ್ಲದೆ ಜನರು ಸಾವಿಗೀಡಾಗ್ತಾ ಇರುವಂತಹ ವರದಿಗಳಿವೆ. ಅನೇಕ ಸಲ ಅಂಥ ವರದಿಗಳು ಬಹಿರಂಗವಾಗದಂಥ ಸ್ಥಿತಿ ಕೂಡ ಇದೆ. ಅಧ್ಯಯನ ವರದಿಯೊಂದರ ಪ್ರಕಾರ ದೇಶದ ಉತ್ಪಾದನಾ ವಲಯ, ಗಣಿ ಮತ್ತು ಇಂಧನ ವಲಯದಲ್ಲಿನ ಸುಮಾರು 240 ಅವಘಡಗಳಲ್ಲಿ 400 ಮಂದಿ ಪ್ರಾಣ ಕಳೆದುಕೊಂಡಿದ್ರೆ 850ಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. 2017ರಿಂದ 2020 ಅವಧಿಯಲ್ಲಿ ಭಾರತದ ಫ್ಯಾಕ್ಟರಿಗಳಲ್ಲಿ ಪ್ರತಿದಿನಾನು ಸರಾಸರಿ 3 ಸಾವನ್ನಪ್ಪಿದ್ದು 11 ಮಂದಿ ಗಾಯಗೊಂಡಿದ್ದಾರೆ. ಫ್ಯಾಕ್ಟರಿಯಲ್ಲಿ ಬೆರಳುಗಳನ್ನು ಕಳೆದುಕೊಂಡವರಲ್ಲಿ ಮಾಸಿಕ 20,000 ಗಳಿಸೋರಿಗಿಂತಲೂ ಮಾಸಿಕ 8,000 ಗಳಿಸುವವರು ಹೆಚ್ಚು ಅನ್ನುವಂಥ ಒಂದು ಕರಾಳ ಸಂಗತಿಯನ್ನು ಕೂಡ ಆ ವರದಿ ಹೇಳ್ತಾ ಇದೆ. ಆದರೆ ಇದು ಯಾವುದೂ ಕೂಡ ಇಲ್ಲಿ ಚರ್ಚೆ ಆಗೋದಿಲ್ಲ. ಎಲ್ಲರ ತಲೆಯೊಳಗೂ ಧರ್ಮದ ಅಮಲು ತುಂಬಿದೆ. ಅವರಿಗೆ ದೇಶದಲ್ಲಿ ಏನಾಗ್ತಾ ಇದೆ, ದೇಶಕ್ಕೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಎಚ್ಚರ ಇಲ್ಲ. ಕಡೆಗೆ ತಾವು ಎಲ್ಲಿ ಮುಟ್ತಾ ಇದ್ದೀವಿ, ಎಲ್ಲಿ ಮುಟ್ಟಿದ್ದೀವಿ ಅನ್ನುವಂಥ ಅಂದಾಜು ಕೂಡ ಅವರಿಗಿಲ್ಲ. ಭಾರತ ಮಾತ್ರ ಮಾತುಗಳಲ್ಲಿ ವಿಕಸಿತ ಆಗ್ತಾನೇ ಇದೆ. ಇದೆ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.